ಸತ್ಯದ ದೀಪ ನಾವು ಸತ್ಯದ ದೀಪ ನಾವು ಸಮಾಜದ ಉಸಿರು ನಾವು ಕತ್ತಲೆಯ ಮಧ್ಯೆ ಬೆಳಕು ಚೆಲ್ಲುವ ಪತ್ರಕರ್ತರು ನಾವು ಲೇಖನವೇ ನಮ್ಮ ಆಯುಧ ಜನಸೇವೆಯೇ ನಮ್ಮ ಪೂಜೆ ದಿವಿಜಿತಾರಿಯಲ್ಲಿ ನಡೆಯುವ ಕನ್ನಡದ ಕಾವಲುಗಾರರು ನಾವು. ಮುಳಬಾಗಿಲು ತಾಲೂಕಿನಲ್ಲಿ ಅರ್ಥಪೂರ್ಣ ಪತ್ರಿಕಾ ದಿನಾಚರಣೆ, ಡಿವಿಜಿ ಭಾವಚಿತ್ರಕ್ಕೆ ಪುಷ್ಪ ನಮನ, ಪತ್ರಕರ್ತರಿಗೆ ಗುರುತಿನ ಚೀಟಿ ವಿತರಣೆ. ಮುಳಬಾಗಿಲು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಮುಳಬಾಗಿಲು ಘಟಕದ ಕಚೇರಿಯಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಪತ್ರಿಕಾ ಪಿತಾಮಹ ಡಿ.ವಿ. ಗುಂಡಪ್ಪ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸುವ ಮೂಲಕ ಸದಸ್ಯರು ಗೌರವ ನಮನ ಸಲ್ಲಿಸಿದರು. ಸಮಾಜದ ಜಾಗೃತಿ, ಸತ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಪತ್ರಿಕೋದ್ಯಮ ಪಾತ್ರವನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಿತರಾದ ಕೆ. ನಾಗರಾಜ್ ಅವರು ಭಾಗವಹಿಸಿ ಪತ್ರಕರ್ತರಿಗೆ ನೈತಿಕತೆ, ಕಾನೂನು ಅರಿವು, ಜವಾಬ್ದಾರಿಯುತ ಸುದ್ದಿತ್ವದ ಕುರಿತು ಮಾರ್ಗದರ್ಶನ ನೀಡಿದರು. ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರತಿಯೊಬ್ಬ ಪತ್ರಕರ್ತನು ತನ್ನ ವೃತ್ತಿ ಜೀವನದ ಧ್ಯೇಯವಾಗಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಸದಸ್ಯರಿಗೆ ಅಧಿಕೃತ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಬಳಿಕ ಸಂಘದ ಪದಾಧಿಕಾರಿಗಳು ವಿಶೇಷ ಅತಿಥಿ ಕೆ. ನಾಗರಾಜ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಆಹ್ವಾನಿತರು ಉಪಸ್ಥಿತರಿದ್ದು ಪತ್ರಿಕಾ ದಿನಾಚರಣೆಯ ಮಹತ್ವವನ್ನು ಸಾರುವ ಮೂಲಕ ಸಮಾಜಮುಖಿ ಪತ್ರಿಕೋದ್ಯಮಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅದೇ ರೀತಿ ಈಗ ಏನು ನಮ್ಮ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಒಂದು ಗುರುತಿನ ಚೀಟಿ ಅಂದ್ರೆ 2026 ಗುರುತಿನ ಚೀಟಿಯನ್ನೇ ಅವರ ಒಂದು ಅಮೃತ ಹಸ್ತದಿಂದ ಎಲ್ಲರಿಗೂ ನೀಡಬೇಕಂತ ಇದೆ. ಸತ್ಯದ ಹಾದಿಯಲ್ಲಿ ಹೆಜ್ಜೆ ಇಡುವೆವು, ನ್ಯಾಯದ ಧ್ವನಿಯಾಗಿ ನಿಂತು ಬರೆಯುವೆವು. ಸುಳ್ಳಿನ ಮೋಡಗಳು ಬಂದರು ಏನು, ಸೂರ್ಯನಂತೆ ಸತ್ಯವ ಬೆಳಗಿಸುವೆವು. ಮೈಕ್ ಹಿಡಿದು ಜನಮನ ಕೇಳುವೆವು, ಕ್ಯಾಮೆರಾದಲ್ಲಿ ಇತಿಹಾಸ ಸೆರೆ ಹಿಡಿಯುವೆವು. ಲೇಖನದ ಶಕ್ತಿಯಿಂದ ಬದಲಾವಣೆ ತರೋಣ, ಜನರ ವಿಶ್ವಾಸವನ್ನೇ ನಮ್ಮ ಗೌರವವೆಂದೆಣಿಯೋಣ. ದಿವಿಜಿ ಚಿಂತನೆ ನಮ್ಮ ದಾರಿ ದೀಪ, ಧರ್ಮದ ಮಾತೆ ನಮ್ಮ ಜೀವ ದೀಪ. ಕನ್ನಡ ನಾಡಿನ ಕೀರ್ತಿ ಹೆಚ್ಚಿಸೋಣ, ಪತ್ರಿಕೋದ್ಯಮದ ಗೌರವ ಉಳಿಸೋಣ. ಜೈ ಕನ್ನಡ, ಜೈ ಪತ್ರಿಕೋದ್ಯಮ, ಜೈ ಸತ್ಯ, ಜೈ ಪ್ರಜಾಪ್ರಭುತ್ವ, ಕಲಮಿನ ಶಕ್ತಿ ಎಂದಿಗೂ ಅಮರ. ಪತ್ರಕರ್ತರ ಸೇವೆಗೆ ಕೋಟಿ ಕೋಟಿ ವಂದನೆ. ಆದರ್ಶಗಳು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಈ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಮೊಟ್ಟ ಮೊದಲಿಗೆ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಮುಳಬಾಗಿಲಿನ ದೃಶ್ಯ ಮಾಧ್ಯಮದ ವರದಿಗಾರರಿಗೂ ಹಾಗೂ ಮುದ್ರಣ ಮಾಧ್ಯಮದ ವರದಿಗಾರರಿಗೆ ಪತ್ರಿಕಾ ದಿನಾಚರಣೆಗೆ ಶುಭಾಶಯಗಳನ್ನು ಬಯಸುತ್ತಾ, ಈ ದಿನ ಕನ್ನಡ ಸಾಹಿತ್ಯ ಈ ಮಟ್ಟದಲ್ಲಿ ಬೆಳೆದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಈ ಪತ್ರಕರ್ತರು. ಅವರ ಚಿಂತನೆಗಳನ್ನ ಏನ್ ಪತ್ರಿಕೆಗಳಲ್ಲಿ ಬರೀತಾ ಇದ್ರು ಆಗ ಓದುಗರ ಸಂಖ್ಯೆ ಹೆಚ್ಚಾಗಿತ್ತು. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಹಿಂದ್ಗಡೆನೂ ಪತ್ರಿಕಾ ರಂಗ ಅನ್ನೋದು, ಪತ್ರಿಕಾ ವರದಿಗಾರಿಕೆ ಅನ್ನೋದನ್ನ ಪ್ರೇರಣೆ ಕೊಟ್ಟಿದೆ. ಉದಾಹರಣೆಗೆ ನಮ್ಮ ಡಿ.ವಿ. ಗುಂಡಪ್ಪನವರಾಗ್ಲಿ, ಬೀಚಿ ಅವರಾಗ್ಲಿ, ಸುಮಾರು ಹೆಸರಾಂತ ಕವಿಗಳು ತಮ್ಮ ಹಿನ್ನೆಲೆಯನ್ನ, ಸತ್ಯ ಅಂಶಗಳನ್ನ ಮತ್ತೆ ಆ ಒಂದು ಪ್ರಕೃತಿಯನ್ನ ಆರಾಧಿಸುವ ನಿಟ್ಟಿನಲ್ಲಿ ಬರ್ದಿರ್ತಕ್ಕಂಥ ಎಲ್ಲಾ ಲೇಖನಗಳು ಈ ಪತ್ರಿಕೆಗಳಲ್ಲಿ ಮುದ್ರಣ ಆಗ್ತಾ ಇತ್ತು. ಅದರಿಂದ ಸುಮಾರು ಜನ ಪ್ರೇರಣೆಗೊಂಡಿದ್ದಾರೆ. ಇದೇ ಪ್ರೇರಣೆ ಇನ್ನೂ ಮುಂದುವರಿಲಿ. ಆದ್ರೆ ಸಾಮಾಜಿಕ ಬದ್ಧತೆಯುಳ್ಳಂತ ಅದು ವಿಚಾರಧಾರೆಗಳನ್ನೇ ಎಲ್ಲಾ ಪತ್ರಿಕೆಗಳು ವರದಿಗಾರಿಕೆ ಮಾಡಲಿ, ದೃಶ್ಯ ಮಾಧ್ಯಮಗಳು ಮಾಡಲಿ. ಸಾಮಾಜಿಕ ಹೊಣೆಯನ್ನ ನಾವು ಸಹ ಒತ್ಕೊಳ್ಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಆದ್ರೆ ನಮ್ಮಿಂದ ಯಾವುದೇ ಜನಾಂಗಕ್ಕಾಗ್ಲಿ ವ್ಯಕ್ತಿಗಾಗ್ಲಿ ತೊಂದರೆ ಆಗದೀರ ನಾವು ಪತ್ರಿಕಾ ವರದಿಗಳನ್ನು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ಲ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವಿಶೇಷ
ಪತ್ರಿಕಾ ದಿನಾಚರಣೆ. ಈ ಪತ್ರಿಕಾ ದಿನಾಚರಣೆಯಲ್ಲಿ ಮುಳಬಾಗಿಲು ತಾಲೂಕಿನ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಒಂದು ಕಚೇರಿಯಲ್ಲಿ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಿತ ನಮ್ಮ ಕೆ ನಾಗರಾಜ್ ಅವರು ಆಗಮಿಸಿದ್ದಾರೆ ನಮ್ಮ ಕಚೇರಿಗೆ. ಅವರಿಗೆ ಉತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ನಮ್ಮ ಪತ್ರಿಕಾ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕಚೇರಿಗೆ ನೀವು ಆಗಮಿಸುವಂಥದ್ದು ನಮ್ಗೆಲ್ಲರಿಗೂ ಒಂದು ಶುಭ ಗಳಿಗೆ ಅಂತ ಹೇಳ್ಬೋದು. ಇವತ್ತಿನ ಬಂದು ನಮ್ಮ DVJ ಅವರಿಗೆ ಪುಷ್ಪಾರ್ಚನೆ ಮಾಡ್ತಾ ಪತ್ರಿಕಾ ಪಿತಾಮಹ, ನಮ್ಮೂರಿನ ಪತ್ರಿಕಾ ಪಿತಾಮಹರು ಅಂತ ನಾವು ನಮ್ಮ DV ಗುಂಡಪ್ಪವನ್ನ ಆದರ್ಶವಾಗಿ ತಗೊಂಡು ಇವತ್ತಿನ ಇಲ್ಲಿನ ಸಂಘಟನೆಗಳು ಸೇವಾ ಕಾರ್ಯಕ್ರಮವನ್ನು ಹೊಂದಿದ್ದೀರಾ. ನಮಗೆ ಸ್ವಾಗತ ಕೋರುತ್ತಾ ಈ ಪತ್ರಿಕಾ ದಿನಾಚರಣೆಗೆ ಒಂದು ಪತ್ರಿಕಾ ಮಾಧ್ಯಮದ ದಿನವನ್ನಾಗಿ ಆಚರಿಸುವ ಸಲುವಾಗಿ ಈ ದಿನ ಇಲ್ಲಿ ಮುಳಬಾಗಿಲಿನ ಪತ್ರಿಕಾ ಸಂಪಾದಕರ ಮತ್ತು ವರದಿಗಾರರ ಸಂಘ ಈ ಒಂದು ಕಚೇರಿಯಲ್ಲಿ ಈ ದಿನ ನಮ್ಮೆಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮೊಟ್ಟ ಮೊದಲ ಬಾರಿಗೆ ನಮ್ಮ DV ಗುಂಡಪ್ಪ ಅವರು, ಏನು ಮಂಕುತಿಮ್ಮನ ಕಗ್ಗ ಎಂದೇ ಪ್ರಸಿದ್ಧಿಯಾದಂಥ ಇವರು ಮೊದಲಿಗೆ ಈ ಒಂದು ಪತ್ರಿಕಾವನ್ನು ಪ್ರಾರಂಭ ಮಾಡಿದಂಥವರು. ಅವರೊಂದು ಆದರ್ಶದಲ್ಲಿ ಈ ದಿನ ಇಲ್ಲಿ ನೆರೆದಿರುವಂಥ ತಾವೆಲ್ಲರೂ ಸಹ ಒಂದು ನಿಷ್ಪಕ್ಷಪಾತ, ಯಥಾರ್ಥತೆ ಹಾಗೂ ಸತ್ಯವಾದಂತಹ ಒಂದು ಸುದ್ದಿಗಳನ್ನು ಹರಡುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಅಂತ ನಾನು ಈ ಸಮಯಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗಿನ ಆಧುನಿಕ ಕಾಲದಲ್ಲಿ ಇತ್ತೀಚೆಗೆ ಏನು ಮೊಬೈಲು, ವಾಟ್ಸಪ್ಪು ಹಾಗೂ ಪ್ರಮುಖ ಎಲೆಕ್ಟ್ರಾನಿಕ್ ಮೀಡಿಯಾ ಏನು ನಮಗೆ ಅಭಿವೃದ್ಧಿ ಆಯಿತು, ಅಂದಿನಿಂದ ಈ ಪತ್ರಿಕಾ ಮಾಧ್ಯಮ ಏನಿದೆ, ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ, ಅದರ ಮೇಲೂ ಸಹ ಹೆಚ್ಚಿನ ಜವಾಬ್ದಾರಿ ಸಹ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅನೇಕ ಅಪರಾಧಿಕ ಘಟನೆಗಳು ನಾವು ದೃಶ್ಯ ಮಾಧ್ಯಮದ ಮುಖಾಂತರವೇ ನಾವು ಕಂಡಿದ್ದು ಕೇಳಿದ್ದು ಇದೆ. ಯಾಕಪ್ಪ ಅಂದರೆ ನಾವು ಅನೇಕ ಒಂದು ಪ್ರಕರಣಗಳಲ್ಲಿ ಸಹ ಕೆಲವೊಂದು ದೃಶ್ಯ ಮಾಧ್ಯಮದವರು ಏನು ಸೆರೆ ಹಿಡಿದಿದ್ರೋ ಈ ಅಪರಾಧಿಕ ಕೃತ್ಯಗಳು, ಸಮಾಜ ವಿರೋಧಿ ಕೃತ್ಯಗಳು, ಅವುಗಳ ಆಧಾರದ ಮೇಲೆ ಎಷ್ಟೋ ಸಲ ನಾವು ಪ್ರಕರಣಗಳನ್ನು ನಡೆಸಿದ್ದು ಇದೆ. ಹಾಗಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಈ ದಿನ ಏನಪ್ಪ ಅಂದರೆ ಸಂವಿಧಾನದ ಅಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನುಚ್ಛೇದ 19ರ ಅಡಿಯಲ್ಲಿ ನಮ್ಮ ಸಂವಿಧಾನ ಕೊಡಲ್ಪಟ್ಟಿದೆ. ಆ ಒಂದು ಸಂವಿಧಾನದ ಅನುಚ್ಛೇದ 19ರ ಅಡಿಯಲ್ಲಿ ಕೊಡಮಾಡಲ್ಪಟ್ಟಂತಹ ಈ ಒಂದು ಪತ್ರಿಕಾ ಮಾಧ್ಯಮದ ಅಧಿಕಾರ ಬಹಳ ವಿಸ್ತಾರವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೋ ಒಂದು ಕೆಲವು ಕಡೆ ಏನಪ್ಪಾ ಅಂತ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಕೆಲವು ಇತಿ ಮಿತಿಗಳಿಗೆ ಒಳಪಡುತ್ತೆ. ಅದೇ ರೀತಿ ದೃಶ್ಯ ಮಾಧ್ಯಮದಲ್ಲಿ ಸಹ ಏನು ಈಗ ಪತ್ರಿಕಾ ಮಾಧ್ಯಮದಲ್ಲಿ ಸಹ ಪತ್ರಿಕಾ ರಂಗ ಏನಿದೆಯಪ್ಪ ಅಂದ್ರೆ ಇದು ಬಹಳ ದೊಡ್ಡದಾದಂಥ ಹೊಣೆಗಾರಿಕೆ ಇದ್ರ ಮೇಲೆ ಇದೆ. ಯಾಕಪ್ಪ, ಯಾವ ತರ ಕೆಲಸ ಮಾಡ್ಬೇಕಪ್ಪ ಅಂದ್ರೆ, ಒಂದು ಮನೆಗೆ ಒಂದು ಸಮೃದ್ಧವಾದ ಒಂದು ಮನೆ ಇರತ್ತೆ, ಮನೆ ಸಮೃದ್ಧವಾದಂತಹ ಮನೆ, ಅದು ಅಲ್ಲಿ ಕ್ಷೇಮವಾಗಿದೆ ಮನೆ. ಆ ಮನೆಗೆ ಒಂದು ಕಾಂಪೌಂಡ್ ಒಳಗಡೆ ಒಂದು ನಾಯಿ ಇಟ್ಟಿರ್ತಾರೆ, ಕಾವಲು ನಾಯಿ. ಅದು ಏನಪ್ಪಾ ಅಂದ್ರೆ ತನ್ನ ಪ್ರಾಣನ್ನು ಪಣಕ್ಕಿಟ್ಟು ಆ ಮನೆಯನ್ನು ಕಾವಲು ಕಾಯುತ್ತೆ. ಆ ರೀತಿ ಈ ದೇಶವನ್ನು ಏನು ಕಾಯುವಂತ ಒಂದು ಕಾವಲು ನಾಯಿ ಅಂತ ಏನ್ ಹೇಳ್ತೀವಿ, ಆ ರೀತಿ ಕಾಯುವಂತ ಜವಾಬ್ದಾರಿ ಈ ಪತ್ರಿಕಾ ಮಾಧ್ಯಮದ ಮೇಲೆ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಅದೇ ರೀತಿ ಈ ದಿನ ಏನ್ ನೀವು ತಾವು ಈ ದಿನ ಏನ್ ಪ್ರಾರಂಭ ಮಾಡಿದೀರಾ, ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿ, ನೈಜವಾದ ವರದಿಗಳನ್ನು ನೀಡಲಿ, ಬಡವರ, ಶೋಷಿತರ, ದಲಿತರ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ವ್ಯಕ್ತಿಗಳ ಅವರ ಏನು ಸಮಸ್ಯೆಗಳಿದೆ ಅದನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರನ್ನು ಸಹ ಒಂದು ಭಾಗವನ್ನಾಗಿ ಮಾಡುವಂತ ಗುರುತರ ಜವಾಬ್ದಾರಿಯೂ ಸಹ ತಮ್ಮ ಮೇಲೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇದೇ ಸಮಯದಲ್ಲಿ ಮತ್ತೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಕ್ರಿಮಿನಲ್ ಕಾನೂನುಗಳು ತಿದ್ದುಪಡಿಯಾದಂಥ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಗುರುತರ ಜವಾಬ್ದಾರಿ ಇದೆ, ಅದೇ ರೀತಿ ನಿಮಗೆ ಕರ್ತವ್ಯನೂ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಭಾರತೀಯ ಇಂಡಿಯನ್ ಪೀನಲ್ ಕೋಡ್ ಏನಿತ್ತೋ ಅದನ್ನು ನಿರಸಿತಗೊಳಿಸಿ
ಭಾರತೀಯ ನ್ಯಾಯ ಸಂಹಿತ 2023 ಜಾರಿಗೆ ತಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಅಡಿಯಲ್ಲಿ ಫೇಕ್ ನ್ಯೂಸ್ ಅಂದರೆ ನೈಜವಲ್ಲದ್ದು, ತಿರ್ಚಲ್ಪಟ್ಟಿದ್ದು ಅಂತ ಒಂದು ನೈಜವಲ್ಲದ ಅಂತ ಒಂದು ಯಾವುದೇ ಒಂದು ನ್ಯೂಸು ಅಥವಾ ಮಾಹಿತಿಯನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರೆ ಎಲ್ರಿಗೂ, ಇದು ಕೇವಲ ಪತ್ರಿಕಾ ಮಾಧ್ಯಮದವ್ರಿಗಲ್ಲ, ಎಲ್ಲ ಸಾರ್ವಜನಿಕದವರೆಗೂ, ದೃಶ್ಯ ಮಾಧ್ಯಮವರೆಗೂ ಸಹ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಸುಳ್ಳು ಅಥವಾ ಅದಂತೂ ಯಾವುದೋ ಒಂದು ಸತ್ಯಕ್ಕೆ ದೂರವಾದಂಥ ಯಾವುದೇ ವಿಡಿಯೋ ಇರ್ಬೋದು, ಒಂದು ಫೋಟೋ ಇರ್ಬೋದು, ಒಂದು ಎಡಿಟೆಡ್ ಫೋಟೋ, ಒಂದು ಚಾರ್ಟು ಅಥವಾ ಒಂದು ಬೇರೆಯವ್ರಿಗೆ ತೇಜೋವಧೆ ಮಾಡುವಂಥ ಒಂದು ಯಾವುದೊಂದು ಎಡಿಟ್ ಮಾಡಿರೋವಂಥ ಒಂದು ಯಾವುದೇ ಇಂಥ ಒಂದು ಇವುಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ರೆ ಅದು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತದೆ ಮತ್ತು ನಿಮ್ಮನ್ನು ಅದನ್ನು ನಾವು ಅಭಿಯೋಜನೆಗೆ ಒಳಪಡಿಸ್ತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಈ ಒಂದು ಏನು ಈ ಪತ್ರಿಕಾ ಮಾಧ್ಯಮ ಅಂತ ತಾವು ಏನು ಇದನ್ನ ಮಾಡ್ಕೊಂಡಿದ್ದೀರೋ, ಈ ಪತ್ರಿಕಾ ಮಾಧ್ಯಮದ ಈ ಮುಳಬಾಗಿಲು ತಾಲೂಕಿನಲ್ಲಿ ತಾವು ಸಹ ಒಬ್ಬ ಜವಾಬ್ದಾರಿಯುತ ಪ್ರಜೆಗಳಾಗಿ, ಜವಾಬ್ದಾರಿಯುತ ಪತ್ರಕರ್ತರಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಸಮಾಜಕ್ಕೆ, ಸಾರ್ವಜನಿಕರಿಗೆ, ಎಲ್ಲ ಅಧಿಕಾರಿ ವೃಂದದವರಿಗೆ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಬಯಸ್ತಾ, ನನಗೆ ಕರೆದು ಇಲ್ಲೊಂದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಅನಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯದ ದೀಪ ನಾವು, ಸತ್ಯದ ದೀಪ ನಾವು, ಸಮಾಜದ ಉಸಿರು ನಾವು. ಕತ್ತಲೆಯ ಮಧ್ಯೆ ಬೆಳಕು ಚೆಲ್ಲುವ ಪತ್ರಕರ್ತರು ನಾವು. ಲೇಖನವೇ ನಮ್ಮ ಆಯುಧ, ಜನಸೇವೆಯೇ ನಮ್ಮ ಪೂಜೆ. ಡಿವಿಜಿ ದಾರಿಯಲ್ಲಿ ನಡೆಯುವ ಕನ್ನಡದ ಕಾವಲುಗಾರರು ನಾವು. ಸತ್ಯದ ಹಾದಿಯಲ್ಲಿ ಹೆಜ್ಜೆ ಇಡುವೆವು, ನ್ಯಾಯದ ಧ್ವನಿಯಾಗಿ ನಿಂತು ಬರೆಯುವೆವು. ಸುಳ್ಳಿನ ಮೋಡಗಳು ಬಂದರೂ ಏನು, ಸೂರ್ಯನಂತೆ ಸತ್ಯವ ಬೆಳಗಿಸುವೆವು. ಮೈ ಹಿಡಿದು ಜನಮನ ಕೇಳುವೆವು. ಕ್ಯಾಮೆರಾದಲ್ಲಿ ಇತಿಹಾಸ ಸೆರೆ ಹಿಡಿಯುವೆವು. ಲೇಖನದ ಶಕ್ತಿಯಿಂದ ಬದಲಾವಣೆ ತರೋಣ. ಜನರ ವಿಶ್ವಾಸವನ್ನೇ ನಮ್ಮ ಗೌರವವೆಂದೆಣಿಯೋಣ. ಡಿವಿಜಿ ಚಿಂತನೆ ನಮ್ಮ ದಾರಿದೀಪ, ಧರ್ಮದ ಮಾತೆ ನಮ್ಮ ಜೀವದೀಪ. ಕನ್ನಡ ನಾಡಿನ ಕೀರ್ತಿ ಹೆಚ್ಚಿಸೋಣ.